ಪ್ರತಿಭಟನೆ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸರ್ಕಾರ ರಾಜ್ಯದ ವಿಶೇಷ ಶಾಲೆಗಳ ಬಗ್ಗೆ ಅಂದ್ರೆ ಬುದ್ಧಿಮಾಂದ್ಯತೆ, ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಮಲ್ಟಿಪಲ್ ಡಿಸಬಿಲಿಟಿ ಮತ್ತು ಶ್ರವಣ ದೋಷ ಅಂದ್ರೆ ಕಿವುಡು ಮತ್ತು ಮೂಕ ಮಕ್ಕಳು, ಅದೇ ರೀತಿ ಅಂಧ ಮಕ್ಕಳು, ಈ ಮಕ್ಕಳ ಶಾಲೆಗಳಿಗೆ ಏನು ನಾವು ನಮ್ಮ ಟೀಚರ್ಸ್ ಅವರಿಗೆ ಯಾವ ರೀತಿಯ ಒಂದು ಬೆಂಬಲ ಆಗ್ಲಿ ಪ್ರೋತ್ಸಾಹ ಕೊಡದೇ ಇರುವುದರಿಂದ ಇದನ್ನ ಈ ಎರಡು ಸಂಘಟನೆಗಳು, ರಾಜ್ಯದ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಹಾಗೂ ರಾಜ್ಯ ವಿಕಲಚೇತನರ ಒಕ್ಕೂಟ ಇದು ಜಂಟಿಯಾಗಿ ಸಂಘಟಿಸಿದೆ. ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ, ಒಂದು ಕಡೆ 33 ಶಾಲೆ ವಿಶೇಷ ಶಾಲೆಗಳ ಟೀಚರ್ಸ್ ಅವರಿಗೆ 1982 ಪ್ರಕಾರ ಗ್ರಾಂಟ್ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಶಿಶು ಕೇಂದ್ರೀಕೃತ ಅಂತ ಒಂದು ಗ್ರಾಂಟ್ ಇದೆ. ಈ ಗ್ರಾಂಟ್ ಅವರಿಗೆ ಗೌರವಧನ ಸಿಗ್ತದೆ. ಈಗ ಅದು 20,000. ಆದ್ರೆ ಇದು ಎಲ್ಲಕ್ಕೂ ಸಾಲವಿಲ್ಲ. ಮತ್ತೆ ಏನು ಅನುದಾನವನ್ನು ಕೂಡ ತಕ್ಕ ಸಮಯಕ್ಕೆ ಕೊಡಬೇಕು. 2 ವರ್ಷಕ್ಕೆ 2, ಅದು 4 ಕಂತುಗಳಲ್ಲಿ ಕೊಡ್ತಾರೆ, 2 ಕಂತುಗಳಲ್ಲಿ ಕೊಡಬೇಕು ಅಂತ ಹೇಳಲಿಕ್ಕೆ ನಾವು ಏನು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಹೇಳುದಂದ್ರೆ ಸರ್ಕಾರ ಜಾಣ ಕಿರುಡು ಪ್ರದರ್ಶಿಸ್ತಾ ಇದೆ. ನಾವು ಕೇಳುತ್ತಾನೆ ಇದ್ದೇವೆ, ನಾವು ಮನವಿ ಕೊಡ್ತಾನೆ ಇದ್ದೇವೆ, ಆದ್ರೆ ಈ ಮನವಿಗೆ ಯಾಕೆ ಸ್ಪಂದಿಸುವುದಿಲ್ಲ ಎಂಬುದು ಒಂದು ದೊಡ್ಡ ವಿಷಯ. ಏನು ಯುಟಿ ಖಾದರ್ ಅವರು 2024ರಲ್ಲಿ 2 ಸಭೆಯನ್ನು ವಿಧಾನಸೌಧದಲ್ಲಿ ಮಾಡಿ ಅವರಿಗೆ ನಿರ್ದೇಶಕರಿಗೆ ಆದೇಶ ಕೊಟ್ಟರು, ಸಮಿತಿ ಮಾಡಿ ಗವರ್ಮೆಂಟ್ ಗೆ ಪ್ರಪೋಸಲ್ ಕಳಿಸಿ ಅಂತ. ಡೈರೆಕ್ಟರ್ ಮೀಟಿಂಗ್ ಮಾಡಿದ್ರು, ಕಮಿಟಿ ಮಾಡಿ ಮೀಟಿಂಗ್ ಮಾಡಿದ್ರು, ಪ್ರಪೋಸಲ್ ಕಳಿಸಿದ್ರು. ಆದ್ರೆ ಈವರೆಗೂ 40% ಏರಿಕೆ ಮಾಡಬೇಕೆಂಬ ಪ್ರಸ್ತಾವನೆ ಕಾರ್ಯರೂಪಕ್ಕೆ ಬಂದಿದೆ. ಇನ್ನು ರಾಜ್ಯದಲ್ಲಿ 25 ವರ್ಷ ಮೀರಿದ ಬುದ್ಧಿಮಾಂದ್ಯ ಮಕ್ಕಳಿಗೆ ಯಾವುದೇ, ಅದು ಆಟಿಸಮ್ ಇರ್ಬೋದು, ಸೆರೆಬ್ರಲ್ ಪಾಲ್ಸಿ ಇರ್ಬೋದು, ಈ ಮಕ್ಕಳಿಗೆ, ಈ ಯುವಕ ಯುವತಿಯರಿಗೆ ಯಾವ ವ್ಯವಸ್ಥೆ ಕೂಡ ಇಲ್ಲ. ಹೆತ್ತವರಿಗೆ ನನ್ನ ಮಂತ್ರ ಯಾವುದು ಎಂಬ ದೊಡ್ಡ ಪ್ರಶ್ನೆ. ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸ್ತದೆ ಅಂತ ನಾವು ನೋಡ್ಕೊಳ್ಬೇಕು.